ಇವತ್ತಿನ ವಿಡಿಯೋ ಪಾರ್ಟ್ 2. ಅತ್ತೆ ಸೊಸೆಗೆ ಬಿರಿಯಾನಿ ಚಿಕನ್ ಬಿರಿಯಾನಿ ಹೇಳ್ಕೊಡ್ತಿರೋದು. ನಿನ್ನೆ ಅವರೇಕಾಳು ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು. ನೋಡು, ಇಂಥ ಅತ್ತೆ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಹೌದು, ಇವತ್ತು ನಮ್ಗೆ ಒಬ್ಳಿಗೆ ಅಲ್ಲ, ಇಲ್ಲ ಅವರೆಲ್ಲ ಪಕ್ಕದಲ್ಲಿ ನಮ್ಮ ಅಪ್ಪಂಗನು ಕೂಡ ಬಿರಿಯಾನಿ ಮಾಡಿದಾರೆ. ನನಗ್ ಬಿರಿಯಾನಿ ಮಾಡೋದ್ನ ನಮ್ಮ ಅಪ್ಪಂಗೆ ಬರುತ್ತೆ, ನನಗ್ ಬರಲ್ಲ ಬಿರಿಯಾನಿ ಮಾಡಕ್ಕೆ. ಸರಿ, ನಾನ್ ಜೋಡಿಸಿರೋದು ಅವ್ರು ಮಾಡೋದ್ ಬೇಡ, ಅವರೇ ಸಪರೇಟ್ ಆಗಿ ಮಾಡ್ಲಿ. ಅಲ್ಲ, ಇವ್ರು ಹೇಳ್ಕೊಡ್ತಾರಂತೆ. ಅಂದ್ರೆ ನಾನ್ ಮಾಡಿದ್ ನೀವ್ ಯಾರು ತಿನ್ನಲ್ಲ. ಅಷ್ಟ್ ಚೆನ್ನಾಗಿರುತ್ತೆ. ಸರಿ, ಇವ್ರೇ ಕಿತ್ತಾಡ್ತಿರ್ತಾರೆ. ನಿಮ್ಗೆ ಯಾವ ರೀತಿ ಬಿರಿಯಾನಿ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿರಿ. ಸೊ ಇವಾಗ ಈಸಿಯಾಗಿ ಮಾಡ್ಕೋಬಹುದು ಈ ಬಿರಿಯಾನಿನ, ಈಸಿಯಾಗಿ ಹೇಳ್ಕೊಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ರೆಡಿ? ಇದು ಮಸಾಲೆ ರುಬ್ಕೋಬೇಕಲ್ವನಮ್ಮ? ಇದು ರುಬ್ಕೊಳ್ಳೋದಕ್ಕೆ, ಇದು ರುಬ್ಕೊಳ್ಳೋಕೆ. ಇದೆಲ್ಲ ರುಬ್ಕೊಳ್ಳೋದು. ಸೊ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕಾಳುಮೆಣಸು, ಲವಂಗ, ಏಲಕ್ಕಿ ಮತ್ತೆ ಚಕ್ಕೆ, ಇಷ್ಟನ್ನ ಹಾಕಿ ರುಬ್ಕೋತಾರೆ. ಮತ್ತೆ ಇಲ್ಲಿ ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ. ಸೊ ಇಷ್ಟನ್ನ ರುಬ್ಕೊಳ್ಳೋಣ ಅಲ್ವಾ ಇವಾಗ? ಫಸ್ಟ್ ಇದನ್ನ ರುಬ್ಕೋತಾರೆ. ನೋಡಿ, ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೂ ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ರುಬ್ಕೊಳ್ಳೋದಕ್ಕೆ ಹಾಕ್ತಿದ್ದಾರೆ. ನಮ್ಮಪ್ಪ ಆಗ್ಲಿಸ್ತವ್ರೆ. ನಮ್ಮಪ್ಪ ಹಾಡು ಹೇಳ್ತಾರಂತ ಇವತ್ತು. ಹಾಕು ರುಬ್ಬು ಎಲ್ಲ ಹಾಕು. ಬಿರಿಯಾನಿ ಮಾಡುವಾಗ ಮಾಡಿ ಹಾಡೊಂದು ನಾನು ಹಾಡುವೇನು ಬಿರಿಯಾನಿ ಮಾಡುವಾಗ. ಈಗ ಬೇಡ, ಆಮೇಲೆ ಒಂದ್ ಸ್ವಲ್ಪ ಅವ್ರು ಕಲಿತಿರೋದು ಏನಿಲ್ಲ, ಅವ್ರು ಕಲಿತಿರೋದು ಅವರೇ. ರುಬ್ಬದೇನು ಎಲ್ಲ ರುಬ್ಬದ್ದಿನ. ಇವಾಗ ಮಸಾಲೆನೆಲ್ಲ ರುಬ್ಬಾಗಿದೆ. ಈ ರೀತಿ ಅಲ್ಲೇನೋ ಮಾಡ್ತಾವ್ರೆ. ಮತ್ತೆ ಅಲ್ಲಿ ಚಿಕನ್ಗೆ ಏನಿಲ್ಲಪ್ಪ, ಇಲ್ಲಿ ಮಸಾಲೆ ಇತ್ತು, ಅದನ್ನ ಚಿಕನ್ಗೆ ಹಾಕ್ತಾ ಇದೀನಿ, ವೇಸ್ಟ್ ಆಗಬಾರ್ದು. ಅವ್ರು ಹೇಳಿದ್ರ ನಿಮ್ಗೆ ಹಾಕಕ್ಕೆ? ಅವ್ರು ತಾನೇ ಹೇಳ್ಕೊಡ್ತಿರೋದು. ಹೌದಾ? ಅವರೇ ಹೇಳ್ಕೊಡೋದು. ವೇಸ್ಟ್ ಆಗಬಾರ್ದು ಅಂತ ಹಾಕ್ತಾ ಇದೀವಿ ಅಷ್ಟೇ. ಸರಿಯಾಗೈತೆ. ಸರಿ, ಈ ತರ ಮಸಾಲೆನ ರುಬ್ಕೊಂಡಿರ್ಬೇಕು. ಮಸಾಲೆ ಇದು ಸಣ್ಣ ಆಗ್ಬೇಕು, ಪೂರ್ತಿ ಚೆನ್ನಾಗಿರುತ್ತೆ. ಇನ್ನು ಸಣ್ಣ ಆಗಿಲ್ವಾ? ಸಣ್ಣ ಆಗೈತೆ. ಸಣ್ಣ ಆಗೈತಾ? ಹ್ಞೂ, ಸರಿ, ಸ್ಟಾರ್ಟ್ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಮೊದ್ಲೇ ತೆಗೆದಿಟ್ಕೊಂಡಿರ್ಬೇಕು. ನೀವು ಗೊತ್ತಾಗಲ್ವಾ ನಿಮ್ಗೆ? ಬೈತಾರೆ ಇವಾಗ. ಎಷ್ಟು ಕೊಡೋದಲ್ದಲ್ಲ ಇವನು ಎಲ್ಲ ಮಾಡ್ಬೇಕಂತ ಬೈತಾರೆ. ಮತ್ತೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ಮತ್ತೆ ಏನೇನೋ ಹೇಳ್ತಾನೆ. ನಾನು ಇವಾಗ ಆ ಕಡೆಯಿಂದ ಹೋಗ್ಬೇಕಾ? ಆ ಕಡೆ ಹೋಗ್ಬೇಕು ಈಗ. ಸರಿ, ನಾನು ಕಿಟಕಿ ಸೈಡಿಂದ ಬರ್ತೀನಿ, ತಡೀರಿ. ರುಬ್ಕೊಂಡಾಗಿದ್ದೆ. ಹಾ, ಎಣ್ಣೆ ಹಾಕಾಗಿದೆ. ಎಣ್ಣೆ ಸ್ಪೂನ್ ಹಾಕ್ಬೇಕು ಅಂತಾನೆ ಹೇಳಿಲ್ಲ ನಮ್ಮ ಅಮ್ಮ. ಯಾವ ಎಣ್ಣೆ? ಎಷ್ಟು ಬೇಕು ಅಂತಲ್ಲ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಅದನ್ನ. ಎಣ್ಣೆನ ಯಾವ ಎಣ್ಣೆ ಅಂತ ನನ್ಗೆ ಹೇಳಿದ್ದು? ಕಡ್ಲೆಕಾಯಿ ಎಣ್ಣೆ. ಬೇರೆ ಎಣ್ಣೆ ಅನ್ಕೋತಾರೆ. ಓ, ಇವನೊಬ್ಬ. ಮೆಣಸಿನ್ಕಾಯಿ ಹಾಕು. ಎಷ್ಟು ಬೇಕಷ್ಟು ಎಣ್ಣೆ ಹಾಕೋಬೋದಂತೆ. ನಮಗೆ ಕಡಿಮೆ ಬೇಕು, ಸ್ವಲ್ಪ ಹಾಕೊಂಡಿದೀವಿ ನಾವು. ಎಷ್ಟು ಸ್ಪೂನ್ ಹಾಕಿ? ಬಿರಿಯಾನಿಗೆ ಜಾಸ್ತಿ ಎಣ್ಣೆ ಹಾಕ್ತಾರೆ, ನನಗೆ ಜಾಸ್ತಿ ಬೇಡ ಅಂತ ಸ್ವಲ್ಪ ಹಾಕಿದೀವಿ. ನಿನಗೆ ಜಾಸ್ತಿ ಬೇಡ, ನನಗೆ ಜಾಸ್ತಿ ಬೇಕು. ಕೈಗೆಲ್ಲ ಮೆತ್ತಗೊಳುತ್ತೆ. ಇವಾಗ ಈರುಳ್ಳಿ ಹಾಕಿ. ಸೊ ಮೊದಲು ಮೆಣಸಿನ್ಕಾಯಿ ಹಾಕಿದ್ದಾರೆ, ಅದನ್ನ ಫ್ರೈ ಆದ್ಮೇಲೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ, ಗೋಲ್ಡನ್ ಫ್ರೈ ಏನು ಮಾಡಲ್ವಾ? ಈರುಳ್ಳಿ ಫ್ರೈ ಆಗಬೇಕು ನೀಟಾಗಿ. ನಾನು ಒಂದು ಪಾವು ಒಂದು ಲೋಟ. ಒಂದ್ ಲೋಟ ಇರೋ ಇಲ್ಲನಾ? ಒಂದ್ ಲೋಟ ಅಕ್ಕಿಗೆ ಒಂದ್ ಈರುಳ್ಳಿ ತಗೊಂಡಿದೀನಿ ಅಷ್ಟೇ. ಯಾವ ಲೋಟ? ಬೇರೆ ಮನೆಯಲ್ಲೆಲ್ಲ ಸಣ್ಣ ಸಣ್ಣ ಲೋಟ ಇರುತ್ತೆ. ಪಾವು ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅವಳಿಗಲ್ಲ ನಾನು ಹೇಳ್ತಿರೋದು, ನೋಡ್ತಿರೋರಿಗೆ. ಅರ್ಥ ಆಗುತ್ತೆ. ಎಷ್ಟು ಗ್ರಾಮು ಅಂತ? ಎಷ್ಟು ಕೆಜಿ ಚಿಕನ್ ತಗೊಂಡಿದ್ಯಾ? 200 ಗ್ರಾಮ. ನಾನು ಅರ್ಧ ಕೆಜಿ ಚಿಕನ್ಗೆ ಒಂದ್ ಪಾವು ಒಂದ್ ಪಾವು. ಮತ್ತೆ ಇವಳು ಉಪ್ಪೆಲ್ಲ ಹಾಕ್ತಿದ್ದಲ್ಲ ಈರುಳ್ಳಿಗೆ. ಪುಡಿ ಉಪ್ಪು ಹಾಕಿದ್ರಾಗದಲ್ಲ. ಪುಡಿ ಉಪ್ಪು ಹಾಕ್ಬೇಕು ಕಣ್ರಿ. ಪುಡಿ ಹೋಗಿ ಹಾಕುದು. ಒಗ್ಗರಣೆಗೆ ಪುಡಿ ಉಪ್ಪು. ಹೌದು. ಈಗ ಕಲಿತಿರೋದು ನೀವ್ ಈಗ ಕಲಿತಿರೋ ಚಿಕನ್ ಮಾಡಿ. ಇವ್ರು ಭಟ್ರು ಮಾಡ್ತಿದ್ರು ಮೊದ್ಲೇ. ಎಲ್ಲ ಭಟ್ರು ನೋಡಿ ಯಾವ ತರ ಇದೀವಿ. ಟವಲ್ ಹಾಕ ಬಂದವರೆಲ್ಲ ಇವತ್ತು ಹಾಕ ಬಂದಿದೀವಿ ಅಂತ ಅಲ್ಲ ನಾವು. ತಡೀರಿ, ಈರುಳ್ಳಿ ಫ್ರೈ ಆಗ್ಬೇಕು ಸ್ವಲ್ಪ. ತಿಳಿ ಆಡೇಳ್ತಮ್ಮ ಅಷ್ಟೊತ್ತಿಗೆ. ಆಡೇಳ್ತಮ್ಮ ಅದನ್ನ ಬಿಟ್ಬಿಡಿ. ಆಡೇಳ್ತಮ್ಮ ಅಪ್ಪನ ಹತ್ರ ಆಡೇಳಿಸ್ಬೇಕಂತ ಎಲ್ಲರೂ ಕೇಳ್ತಿದ್ರು. ಹೇಳಿ. ಹಾಡೊಂದು ನಾನು ಆಡುವೇನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾಗ ಅಂತ ಅಷ್ಟೇ. ಇನ್ನೇನು ಇಲ್ಲ, ಬೇರೆ ಹಾಡು ಹೇಳಿ. ನಮ್ಗೆ ಹಾಡೇ ಬರೋದಿಲ್ಲ. ಯಾವ್ದು ಬರಲ್ಲ. ಯಾವ್ದು ಹೇಳೋದು? ನಾನು ಯಾವಾಗ ಹಾಡು ಹೇಳಿದ್ದೀನಿ?
ನಿಮಗೆ ಯಾವ ಹಾಡು ಹೇಳ್ತಿದ್ರಿ? ಈಗ ಆಡ್ತಿದ್ದೀರಲ್ಲ. ಅಷ್ಟೇ ಬರೋದು, ಇನ್ನೇನು ಮುಂದಕ್ಕೆ ಬರಲ್ಲ. ಯಾವ ಹಾಡು ಇಷ್ಟ ನಿಮಗೆ? ಯಾವ ಹಾಡು ಪಿಕ್ಚರ್ ನೋಡಲ್ವಲ್ಲ ನಾನು, ನಿನಗೆ ಏನು ಗೊತ್ತಾಗುತ್ತೆ ನನಗೆ. ಓ, ನಮ್ಮ ಅಮ್ಮನೇ ಹಾಡು ಇನ್ನೊಂದು ಹೇಳುತ್ತೆ ಇವಾಗ, ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ. ಹೊಸದು ಯಾವ್ದಾದ್ರು ಹೇಳಿ. ಹಾಕ್ಬೇಡಿ, ಇಡಿ ನಾನು ಇಲ್ಲ ಹಾಕಲ್ಲ ಬಿಡಿ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತೇವೆ. ಇಬ್ರು ನೋಡಿ. ನೀವು ಹಾಡು ಹೇಳಿ ಮೇಡಮ್. ಬಿಡಿ ನೀವು ಆ ಪ್ಲೇಟ್ನ ಆ ಕಡೆ. ನೀನ್ ಹೇಳಮ್ಮ, ಹಾಡೇಳಮ್ಮ. ನಾನೇನೇ ಹೇಳಿ. ಯಾವ್ದಾದ್ರು ಹೊಸ ಸಾಂಗ್ ಹೇಳು. ಡೈಲಿ ಒಂದೊಂದು ಹೊಸ ಸಾಂಗ್ ಕಲ್ತ್ಕೊಬಾ, ಹೇಳು. ನೀನು ಸರಿಯಾಗಿ ಹೇಳ್ತೀನಿ. ಹಿಂಗೆ ಕಡೆ ಹಿಂಗೆ ಹೇಳಿ ಹೇಳಿ ಏಯ್. ಹೇಳಿ ಒಳ್ಳೇದು, ಹಾ. ಒಳ್ಳೆ ಜನಪದ ಗೀತೆ. ದೇವರು ಒಸೆದ ಪ್ರೇಮದ ದಾರ, ದಾರದಿ ಬೆಸೆದ ಋತುಗಳ ಹಾರ, ಋತುಗಳ ಜೊತೆಗೆ ಪ್ರೇಮದ ಪಯಣ, ಮುಗಿಯದು ಮುತ್ತಿನ ಹಾರದ ಕವನ. ದೇವರು ಧಾರಾವಾಸಿ ಚಪ್ಪಾಳೆ ಚಪ್ಪಾಳೆ ತಟ್ಟಿ. ಹಾ. ವೆರಿ ಗುಡ್. ಬೇಸಿಗೆಯಲ್ಲಿ ಆ ಸೂರ್ಯ ಭೂತಾಯಿಯ ಸುಡುತ್ತಾನೆ, ದೇವರು ಅಗ್ನಿ ಪರೀಕ್ಷೆ ಸುಳಿವಿಲ್ಲದೆ ಕೊಡುತ್ತಾನೆ, ಬೇಡ ಅಂದರು ನಾವು ಸುಡದೇ ಇರುವುದೇ ನೋವು, ಸರಿಯೋ ಕಾಲದ ಜೊತೆಗೆ ಎಸಣ ನಡೆಯುವುದು ಹೊರಗೆ, ದೇವರು ಒಸೆದ ಪ್ರೇಮದ ದಾರ, ದಾರದಿ ಬೆಸೆದ ಋತುಗಳ ಹಾರ, ಋತುಗಳ ಜೊತೆಗೆ ಪ್ರೇಮದ ಪಯಣ, ಮುಗಿಯದು ಮುತ್ತಿನ ಹಾರದ ಕವನ. ಅಲ್ಲ, ಎಷ್ಟು ಚೆನ್ನಾಗಿ ಸಾಕು, ಸಾಕು. ನಿಧಾನವಾದ ಮೇಲೆ ನಾವು ಚೆನ್ನಾಗಿತ್ತು ಸಾಂಗು. ನನಗೆ ಇಲ್ಲಿ ಭಯ. ಆಡ್ತಾ ಇದಾರಲ್ಲ ಇವರು. ಈ ಸಾಂಗ್ ನಾವು ಕೇಳಿತ್ತೇಲ್ವಲ್ಲ ಮೇಡಮ್. ಸಾಂಗ್ ಹೇಳ್ತಾರೆ, ಇಲ್ಲಿ ಏನ್ ಮಾಡ್ತೀವಿ? ನಾವ್ ಏನು ಮಾಡ್ತೀವಿ ನನಗೆ ಈ ಹಾಡು ಇಷ್ಟ ಆಯ್ತು, ಅದಕ್ಕೋಸ್ಕರ ಆಡಿದೀನಿ. ಹೆಂಗ್ ಆಡಿದೀನಿ ಅಂತ ಗೊತ್ತಿಲ್ಲ. ಅದೆಲ್ಲ ಹಾಕೋದು ಟೊಮೊಟೊ ತಾನೇ? ಇದೆ. ಇದೇನಾ ಮಸಾಲೆನಾ? ಹೆಂಗ್ ಆಡಿದೀನಿ ಅಂತ ಗೊತ್ತಿಲ್ಲ. ಇಲ್ಲ, ಚೆನ್ನಾಗಿತ್ತು. ಈ ರೇಂಜಿಗೆ ಆಡಕ್ ಬರಲ್ಲ, ನಂಗೆ ಇಷ್ಟ ಈ ಹಾಡು. ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿದೆ. ನನಗಿಲ್ಲಿ ಭಯ ಆಗ್ತಿತ್ತು, ಇವಳು ಏನು ಇವಾಗಲೇ ಹಾಕ್ಬಿಡ್ತಾಳೆ ಅಂತ. ಈರುಳ್ಳಿ ಬೇರೆ ಫ್ರೈ ಆಗಿ. ಹಂಗೆಲ್ಲ ಹಾಕಲ್ಲ, ಅವ್ರು ಕೇಳ್ತಾರೆ. ಇವಾಗ ಅವಾಗಲೇ ನಾವು ರುಬ್ಕೊಳಕ್ ಒಂದು ಮಸಾಲೆ ಹೇಳಿದ್ವಲ್ಲ, ಅದು ಮಸಾಲೆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದು ಕೂಡ ಹಸಿ ವಾಸನೆ ಹೋಗ್ಬೇಕು, ಸರಿ ಅಂಗಡಿ. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ 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 ಹಾಕಿದ್ರು. ಸೊ ಅದಕ್ಕೇನು ಬೇಡ, ಅದಕ್ಕೆ ಹಾಕು. ಇದನ್ನ ಆಮೇಲೆ ಹಾಕೋಣ. ಆಮೇಲೆ ಹಾಕಿ ಇವಾಗ ಫ್ರೈ ಮಾಡಿ ಇದನ್ನ. ಸ್ವಲ್ಪ ಅಯ್ಯೋ, ಹಾಡು ಹೇಳಿಸ್ತಿದ್ದೀರಾ ನನ್ನ ರಾಗ. ಎಷ್ಟು ಜನ ಬೈಕೊಂಡಿರ್ತಾರೆ, ಎಂತೆಂತ ಹಾಡು ಹಾಳು ಮಾಡ್ತಾಳೆ ಅಂತ. ಯಾರು ಬೈಕೊಂಡಿಲ್ಲ. ಅಲ್ಲಿ ಅಡ್ಜಸ್ಟ್ ಹಾಕಲ್ಲ ಅಂದ್ರೆ. ಸೊ ಈ ಥರ ಫ್ರೈ ಮಾಡ್ಕೋಬೇಕು. ಟೊಮೊಟೊನು ಹಾಕು, ಟೊಮೊಟೊನು ಫ್ರೈ ಆಗಲಿ. ಈಗ ಹಾಕ್ತಾರೆ. ಸ್ವಲ್ಪ ಹೋಗ್ಬೇಕಲ್ಲ. ಅದು ಹೋಗುತ್ತೆ. ಟೊಮೊಟೊ ಹಾಕು, ಸ್ವಲ್ಪ ನೀರು ಬಿಡುತ್ತೆ, ಅವಾಗ ಘಾಟ್ ಬರಲ್ಲ. ಏನ್ ನಿಮ್ಮ ಯಜಮಾನ್ರೆಲ್ಲ ನಿಮ್ಗೆ ಹೇಳ್ಕೊಡ್ತಾರಲ್ಲ ಮೇಡಮ್. ಅದಕ್ಕೆ ಎಕ್ಸ್ಪರ್ಟ್. ಅದಕ್ಕೆ ಡೈಲಿ ಅತ್ತೆ ಅಂತ ರೆಸಿಪಿ ಹೇಳಿಸ್ಕೊಡ್ತಿರೋದು ಇವಾಗ. ನೈಸ್. ಏನಿದು ಓ ನೈಸ್. ಇಂಗ್ಲಿಷ್. ನೈಸ್. ಹಾಕು ಹಾಕು, ನೀರು ಹಾಕು. ಇದಾಕ್ ತಿಂತಾರೆ. ಮಸಾಲೆನೆಲ್ಲ ವೇಸ್ಟ್ ಮಾಡ್ಕೋಬಾರ್ದು. ಈ ಥರ ಸಾಕು ಸಾಕು, ಬೇಡ. ಸಾಕು, ಬನ್ನಿ ಬನ್ನಿ. ಏನೇನು ಹಾಕಿದ್ವಿ ಅಂತ ಮರ್ತೋಗಿದ್ರೆ ಹೇಳ್ತೀನಿ. ಫಸ್ಟು ಎಣ್ಣೆ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ರುಬ್ಕೊಂಡಿರ್ತೀವಲ್ಲ ಮಸಾಲೆನ, ಅದನ್ನ ಹಾಕೋಬೇಕು. ನಾವು ರೆಡಿಮೇಡ್ ಮಸಾಲೆಗಳು ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಅದಾದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹಸಿ ವಾಸನೆ ಹೋಗಾದ್ಮೇಲೆ ಸೊಪ್ಪು ಮತ್ತು ಪುದೀನ ಹಾಕ್ತೀವಿ ಇವಾಗ ಅಲ್ವಾ. ಹೌದು, ಒಂಚೂರು ಅಷ್ಟು. ಸ್ವಲ್ಪ ಅರಿಶಿನ ಪುಡಿ ಅಂತೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದಾರೆ. ಚಿಟಿಕೆ ಅರಿಶಿನ. ಚಿಟಿಕೆ ಅರಿಶಿನ. ಹಾಂ, ಸಾಕು. ಸಾಕು ಸಾಕು ಸಾಕು, ಜಾಸ್ತಿ ಹಾಕ್ಬಾರ್ದು. ಅರಿಶಿನ ಯಾಕೆ ಹಾಕೋದು ಅಂತ ಗೊತ್ತಾ? ಕೇಳು, ನಮ್ಮ ಅಪ್ಪನ ಕೇಳು ಯಾಕೆ ಹಾಕ್ತಾರೆ ಅಂತ. ಯಾಕೆ ಹಾಕ್ತಾರೆ ಅರಿಶಿನ? ಕಲರ್ ಬರಲಿ ಅಂತ. ಯಾಕೆ ಹಾಕ್ತಾರೆ? ಟೇಸ್ಟಿಗೆ. ಇದು ಖಾರದ ಪುಡಿ ಕೇಳಿ. ಇವಾಗಲೇ ಎಲ್ಲ ಹಾಕೋಬೇಕಾ? ಈಗ ಹಾಕ್ಬೇಕು ಖಾರದ ಪುಡಿ. ಸ್ಪೂನ್ ಹಾಕಿ ಹಾಕ್ತೀರಾ? ಸೊ ಇದು ಎಲ್ಲ ನಿಮ್ಮ ಖಾರಕ್ಕೆ ತಕ್ಕಂಗೆ. ಕೆಲವರು ನಾವು ಇವಾಗ ಸ್ವಲ್ಪ ಮಾಡ್ತಿರೋದಲ್ವಾ, ಸ್ವಲ್ಪನೇ ಹಾಕೋತಿದ್ದೆ. ಒನ್ ಟೈಮಿಂಗ್ ಮಾಡ್ಕೋತಿರೋದು ನಾವು. ಸೊ ಎಷ್ಟು ಬೇಕು ಅಷ್ಟನ್ನು ಹಾಕೋತಿದ್ದೀವಿ. ಇದು ಬೇಕಲ್ಲ ಸಾಂಬಾರ್ ಪುಡಿ. ಈಗ ಬೇಡ, ಅದು ಸ್ವಲ್ಪ ಹೊತ್ತು ಬಿಟ್ಟಂತೆ. ಬಿರಿಯಾನಿಗೆ ಸಾಂಬಾರು ಪುಡಿ ಹಾಕ್ತೀರಾ? ಸ್ವಲ್ಪ ಹಾಕ್ಬೇಕು. ಇದು ಈಗೇನು ಹಾಕ್ಲಿ? ಸೊಪ್ಪುಗಳು ಹಾಕು.
ಈಗ 2 ಹಾಕ್ಲಾ full? 2 ಹಾಕಿ. ಇದು ಯಾವ ಸ್ಟೈಲಿನ ಬಿರಿಯಾನಿ ಅಂತ ಎಲ್ಲ ಕೇಳಕ್ಕೆ ಹೋಗ್ಬೇಡಿ, ನಮ್ಮ ಮನೆಯಲ್ಲಿ ಇದೇ ಥರ ಸ್ಟೈಲಲ್ಲಿ ಮಾಡೋದು. ಸೊ ಈ ಥರ ಮಾಡಿದ್ರೂ ನಮಗೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಳಿ. ಪುದೀನ ಇದು. ಹಾಕಿ ಸ್ವಲ್ಪ ಬಿಟ್ಟು ಹಾಕು ಲಾಸ್ಟಿಗೆ. ಬಿರಿಯಾನಿನ ಒಬ್ಬೊಬ್ರು ಒಂದೊಂದ್ ಥರ ಮಾಡ್ತಾರೆ, ನಮ್ಮ ಮನೇಲಿ ಹಿಂಗೆ ಮಾಡ್ತೀವಿ. ನಮಗೆ ಈ ಥರ ಇಷ್ಟ ಆಗುತ್ತೆ. ಜಾಸ್ತಿ ಮಸಾಲೆ ಹಾಕಲ್ಲ, ಹಾಂ, ಅದೆಲ್ಲ ಇಷ್ಟ ಆಗೋದಿಲ್ಲ. ಹೈಟ್ ಸಾಕಾಗ್ತಾ ಇತ್ತಾ ಈಗ ಚಿಕನ್ ಹಾಕು. ಮೇಡಮ್? ಹೈಟ್ ನಿಮಗೆ ಸಾಕಾಗುತ್ತಾ ಇದು? ಸೊ ಕೊಳ್ಳಕ್ಕಿದ್ದೀರಲ್ಲ. ಕಲರ್ ನೋಡ್ತಾ ಇರ್ಬೋದು, ಈ ಥರ ಆಗಿದೆ. ಚಿಕನ್ ಹಾಕೋ ಟೈಮ್ ಬಂತು. ಹಾಂ, ಇಷ್ಟೆಲ್ಲ ಮಸಾಲೆ ಹಾಕಾದ್ಮೇಲೆ ಚಿಕನ್ ಹಾಕೋಬೇಕು. ಹಾಕಿ. ನೀರು ಆ ಕಡೆ ಸೈಡ್ಗೆ ಇರಲಿ, ಕ್ರಾಸ್ ಮಾಡ್ಕೊಂಡು. ಸೊ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾರ್ಮಲ್ ಆಗಿ ನಾವು ಕುಕ್ಕರಲ್ಲಿ ಮಾಡಲ್ಲ. ಏನದು ಯಾವ ರೀತಿ ಮಾಡೋದು ಹೇಳೋದು? ಪಾತ್ರೆನಲ್ಲಿ ಮಾಡೋದು. ಇವತ್ತು ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಪ್ಪ ನನ್ನ ನೆನ್ತಿನೇ ಕೇಳ್ತಿದ್ದಾರೆ ಎಲ್ಲನೂ, ಉಪ್ಪಾಕನ ಈಗ ಅಂತ. ಏನಮ್ಮ ಕಲ್ತ್ಕೊಬಿಟ್ಲಾ? ಕಲ್ತ್ಕೊಬಿಟ್ಲು, ಮತ್ತೆ ಒಂದೇ ದಿನ ಕಲ್ತ್ಬಿಟ್ಲು. ಒಂದಿನಕ್ಕೆ ಕಲ್ತ್ಬಿಟ್ಲಾ? ಒಂದೇ ದಿನ ಕಲ್ತ. ಇನ್ನೇನಾದ್ರು ಬೇಕಾ ಮಸಾಲೆ? ಇನ್ನೇನು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು. ಅವ್ರಿಗೆ ಕಣ್ಣೆಳ್ತೆ ಗೊತ್ತು, ಅದಕ್ಕೆ ಅಷ್ಟು ಈಸಿಯಾಗಿ ನಾನಾಗಿದ್ದಿದ್ರೆ 1 ಸಲ ಹಾಕುವೆ. ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಿದೆ ನೋಡಿ. ತೋರಿಸ್ಲಾ? ಕಾಣಿಸ್ತಿದೆ ನನಗೆ, ಈ ಥರ ಕಾಣಿಸ್ತಿದೆ ಫೈನಲ್ ಆಗಿ. ನಾನು ಯಾವಾಗಲೂ ಹೇಳ್ತೀನಲ್ಲ, ಕಲರ್ ನೋಡೇ ಹೇಳ್ಬೋದು, ಕಲರು ಮತ್ತು ಸ್ಮೆಲ್ ನೋಡೇ ಯಾವ ರೀತಿ ಆಗ್ತಿದೆ ಅಂತ. ನಮ್ಮ ಅಪ್ಪನ ಸುಮ್ಮನೆ ನಿಲ್ಲಿಸ್ಕೊಬಿಟ್ಟಿದ್ದೀರಲ್ಲ, ಅವ್ರು ಡ್ಯಾನ್ಸ್ ಮಾಡ್ತಾರಂತ ಇವಾಗ. ಡ್ಯಾನ್ಸ್ ಹಾಡೇಳಿಲ್ಲ, ಡ್ಯಾನ್ಸು. ಓ, ಇದ್ಯಾವ ಡ್ಯಾನ್ಸು? ನಮ್ಮ ಅಮ್ಮ ಮೈಕ್ ಅವ್ರ ಹತ್ರನೇ ಇಟ್ಕೊಬಿಟ್ಟಿದ್ದಾರೆ. ಯಾರ ಹತ್ರ ಮಾತಾಡ್ತಾರೆ ಅವ್ರ ಹತ್ರ ತಗೊಂಡೋಗಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದು ಮೈಕ್ನ. ಅಡುಗೆ ಮನೆ ಡ್ಯಾನ್ಸ್. ಅಡ್ಗೆ ಮನೆ ಡ್ಯಾನ್ಸ್ ಅಂತೆ. ಮಾಡಿಸಿ, ಇಬ್ರು ಮಾಡಿ ನೋಡೋಣ. ನೀವಿಬ್ರು ಮಾಡಿ. ನಾನಾ ಕಪಲ್ ಡ್ಯಾನ್ಸ್. ಇದನ್ನ ಏಕೆ? ನೋಡ್ಕೊತೀನಿ. ಮಾಡಮ್ಮ. ಅವ್ರಿಗೆ ಮಾಡಕ್ಕೆ ಬರಲ್ಲ, ನಾನು ಏನ್ ಮಾಡ್ಲಿ ಅವ್ರ ಜೊತೆ ಸುಮ್ಮನೆ ಕಪಲ್ ಡ್ಯಾನ್ಸ್ ಮಾಡಿ. ನಿಮಗೆ ಬರುತ್ತಲ್ಲ ಹೇಳ್ಕೊಡಿ. ಕಪ್ಪಿನ ಡ್ಯಾನ್ಸ್ ಅಂತ ಕಣ್ರಿ. ಕಪ್ಪಿನ ಡ್ಯಾನ್ಸ್ ಅಂತೆ. ಟ್ರಾನ್ಸ್ ಇಲ್ಲ ಮಾಡಿ. ಹಾಡೇಳಿ ಸರ್ ನೀವು. ನಾನೇ ಸುಮ್ಮನೆ ನಿಂತಿದ್ದೀರಲ್ಲ, ಹಾಡೇಳಿ. ಇದು ಸುಮ್ಮನೆ ಇದಾಗ್ತಿರ್ತಲ್ಲ, ಇದ್ರ ಮೇಲೆ ನೀರು ಕಾಯ್ಕೊಳುತ್ತೆ. ಹಿಂಗಿಟ್ಟು ನೀರು ಕಾಯ್ಕೊಳುತ್ತಾ? ಕಾದಿರ್ಲಿಲ್ಲ ಅಂದ್ರೆ ಸಾಕಲ್ವಾ ಅಷ್ಟು? ಡ್ಯಾನ್ಸ್ ಮಾಡ್ಸೋ ಅಷ್ಟೊತ್ತಿಗೆ ಈಗ ಸಾಕು. ಅದೆಲ್ಲ ಏನ್ ಡ್ಯಾನ್ಸ್ ಎಷ್ಟೊತ್ತು ಬಿಡ್ಬೇಕು ಹೇಳಿ, ಇದು ನಂಗಂತ ಹೇಳಲೇ ಇಲ್ಲ. ಅದು ನೀರು ಬಿಡ್ಬೇಕು ಸ್ವಲ್ಪ. ಚಿಕನ್ ನೀರು ಬಿಡೋ ತನಕ. ಅಷ್ಟೊತ್ತಿಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನಮ್ಮಮ್ಮ ಮತ್ತೆ ನಮ್ಮಪ್ಪ ರೆಡಿಯಾಗಿ ನಿಂತಿದ್ದಾರೆ. ಗೆಟಪ್ ನೋಡಿ ಫಸ್ಟು. ಮಾಡಿ. ಸುಂಟರ ಗಾಳಿ ಅಂತ ಮಾಡಿ. ಸುಂಟರ್ಗಳು ಹಿಂಗ್ ಬರ್ತದ. ಮಾಡಿ. ರೆಡಿ 1 2 3 ಸ್ಟಾರ್ಟ್. ಮಾಡಿ. ಸರಿ, ಈಗ ಮಾಡಿ. ಆಯ್ತು, ಮಾಡಿ. ನೀನ್ ಹೆಂಗ್ ಮಾಡಿದೆ ಅದೇ ತರ. ಸುಂಟರ ಗಾಳಿ ಅಂತ. ನಾನೇ ಹೇಳ್ತಿದ್ದೀನಲ್ಲ ಹಿಂದೆ. ನೀವೇ ಒಳ್ಳೊಳ್ಳೆ ಹಾಡು ಹೇಳ್ತೀರಾ. ನಿಮ್ಗೆ ಯಾವ ಹಾಡು? ನಾನೇ ಹಿಂದೆ ಆಡ್ತೀನಿ. ಸುಂಟರ ಗಾಳಿ ಅಷ್ಟೇ ಬರೋದು. ನೀರ್ ಕಾಯ್ತು ಸುಂಟರ್. ಬಿರಿಯಾನಿ ನೀರ್ ಕಾಯ್ತು ಸುಂಟರ ಗಾಳಿ. ಹಾಡಿನವ್ರು ಕೇಳಿಸ್ಕೊಂಡ್ರೆ ಮುಗೀತು ಕತೆ. ಚೆನ್ನಾಗಿತ್ತು, ನಿಮ್ ಸಾಂಗ್ ಚೆನ್ನಾಗಿತ್ತು, ಮೆಚ್ಚುಗೆ. ಇವರನ್ನು ಮೀರ್ಸಿದ್ರು ನಿಮ್ ಸಾಂಗ್ ಅಲ್ಲಿ. ಈಗ ಆಡ್ಬಿಟ್ಟು ಸರಿ, ಚಿಕನ್ ಬೆಂದಾದ್ಮೇಲೆ ಸಿಗೋಣ ಹಂಗಾದ್ರೆ. ಸರಿ, ಇನ್ನೊಂದ್ ಸ್ವಲ್ಪ ತೋರ್ಸು ಹಂಗೆ. ನೀರು ಬಿಡಬೇಕು. ನೀರು ಬಿಟ್ಟಾದ್ಮೇಲೆ ಸಿಗ್ತೀನಿ ತಡೀರಿ ನಿಮಗೆ. ಮೇಲ್ಗಡೆ ನೀರು ಕಾದಿದೆ ನೋಡಿ. ಓಹ್, ಅಲ್ಲಿಂದನೇ ಪಂಚ್ ಹೊಡಿತವ್ರೆ. ಕಾಯಲ್ಲ ಅನ್ನೋದು. ಇಲ್ಲಿ ಬಂದು ಮಾತಾಡಿ ಅಂದ್ರೆ ನೋಡು, ಬಿಸಿನೀರು ಕಾಯಲ್ಲ ಅಂದಲ್ಲ. ಸರಿ, ಕಾದೈತೆ. ನೋಡು, ನಂಗೆ ಗೊತ್ತಿತ್ತು, ನಿಂಗೆ ಗೊತ್ತಿಲ್ವೋ ಇಲ್ವೋ ಅಂತ ತೋರ್ಸೈತೆ. ಇವಾಗ ತಡಿ ನೋಡಿ, ಈ ಥರ ಆಗಿದೆ. ಕಲರಲ್ಲೇ ಗೊತ್ತಾಗ್ತಿದ್ಯಲ್ಲ. ಸೊ ಇವಾಗ ಹಾಕ್ತಾರೆ ನೀರನ್ನ. ಹಾಕಿ ಅದೇ ಬಿಸಿನೀರು ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಬಿರಿಯಾನಿ. ಅಷ್ಟೇ ನೀರು ಸಾಕಾ? ಅಷ್ಟೇ ಸಾಕು. ಸ್ವಲ್ಪ ಮಿಕ್ಸ್ ಕಣ್ಣೆಲ್ತೆ ಅಂತೆ ನಮಗೆಲ್ಲ ಗೊತ್ತಾಗಲ್ಲ. 1 ಲೋಟ ಅಕ್ಕಿಗೆ 2 ಲೋಟ ನೀರಲ್ವಾ? ಸೊ ನೋಡಿ, ಅದೇ ಬಿಸಿನೀರು ಅದ್ರ ಮೇಲ್ಗಡೆ ಕಾಯ್ತಲ್ಲ, ಅದೇ.
ಇವಾಗ ಅದು ಮತ್ತೆ ಇದಾಗ್ಬೇಕಾ ಇಲ್ಲ ಅಕ್ಕಿ ಹಾಕ್ಬೇಕಾ ಈಗಲೇ? ಅಕ್ಕಿ ಹಾಕಿದ್ರೆ ಆಯ್ತು. ಕುದಿ ಬರೋದು ಬೇಡವಾ? ಬೇಡ, ಅದು ಬಿಸಿನೀರಲ್ವ ಗೊತ್ತೈತಲ್ಲ. ಬಸ್ ಐತಲ್ಲ ಬಿಸಿನೀರು ಹಾಕಿರೋದು, ಬಿಸಿನೀರು ತಣ್ಣೀರು ಹಾಕಿದ್ರೆ ಟೈಮ್ ಆಗೋದು. ಹಾಕಿ ಕ್ಲೀನಾಗಿ ಅಕ್ಕಿ ಎಲ್ಲ ಆಹಾ, ನೋಡ್ತಿದ್ರೆ ತಿನ್ಬೇಕು ಅನಿಸ್ತಿದೆ. ಬೇಡ ಬಿಡಿ, ನೀವು ತಿನ್ಬೇಡಿ. ಹಂಗಾರೆ ತಿಂತೀನಿ, ನೀನು ಹೇಳ್ದಲ್ಲ ಹಂಗಾರೆ ತಿಂತೀನಿ ನಾನು. ಇದಕ್ಕೇನು ಮೊಟ್ಟೆ ಏನು ಬೇಡವಾ? ಮೊಟ್ಟೆ ಬೇಯಿಸ್ಕೊಳ್ತಾರೆ ಇವಾಗ, ಅದು ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇವಾಗೊಂದು ಕುಕ್ಕರ್ ಮುಚ್ಚಿಸಿ ಎಷ್ಟು ವಿಷಲ್ ಕೂಗಿಸ್ಬೇಕು? ಒಂದೇ ವಿಷಲ್ ಕೂಗಿಸಿದ್ರೆ ಸಾಕಾ? ಒಂದು ವಿಷಲ್ ಕೂಗಿಸಿದ್ರೆ ಕುಕ್ಕರ್ ಬಿರಿಯಾನಿ ರೆಡಿ. ಬಿರಿಯಾನಿ ರೆಡಿ. ಹೌದು. ಸರಿ, ನಾವಿವತ್ತು ಏನು ನೋಡೋದು ಬೇಡ ಅಲ್ವಾ? ಇಲ್ಲ, ಸರಿ ಇರುತ್ತೆ ಅನ್ಸುತ್ತೆ. ಸರಿ ಇರುತ್ತೆ ಅನ್ಸುತ್ತೆ. ಕೊಡಿ ಅಪ್ಪಂಗೆ, ಹೋಗ್ಲಿ. ಅವ್ರು ನೋಡಿದ್ರೆ ಆಮೇಲೆ ಅವ್ರು ಉಪ್ಪು ನೋಡಿದ್ರೆ ಹಾಕ್ಕೊಂತಾರೆ. ಉಪ್ಪು ಹಾಕು ಅಂತ. ಹ್ಞೂ ಬೇಡ, ಹಂಗೆ ನೀನೇ ನೋಡು. ನಾನೇ ನೋಡ್ಬಿಡ್ತೀನಿ. ಇಲ್ಲ ಕರೆಕ್ಟ್ ಇದೆ. ಕರೆಕ್ಟ್ ಆಯ್ತಂತೆ ಫಸ್ಟ್ ಟೈಮ್. ಅವ್ರ ಎಕ್ಸ್ಪೀರಿಯನ್ಸ್ ಅಲ್ವಾ ಸರ್ ಅವರು? ಕರೆಕ್ಟ್ ಇದೆಯಾ? ಸರಿ, ಹಂಗೆ ಮೊಟ್ಟೆ ಬೇಯಕ್ಕೆ ಕಿಡಿ ಏನು ಇದ್ರೊಳಗೆ ಹಾಕ್ತಾರೆ ಮೊಟ್ಟೆ ಬೇಯಕ್ಕೆ? ಬೇರೆ ಇಡ್ರು. ಇವಾಗ ಮುಚ್ತೀನಿ ನಾನು. ನಿಂಬೆಹಣ್ಣು ಏನು ಹಾಕಲ್ಲ, ಸಾಕು. ಟೊಮೆಟೊ ಸಾಕಾ? ಹಾಕಿದೀವಲ್ಲ. ನೋಡಿ ಫೈನಲ್ ಈ ಥರ ಇದೆ. ಮುಚ್ಚಾದ್ಮೇಲೆ ಅದನ್ನ ತೆಗಿಬೇಕಾದ್ರೆ ತೋರಿಸ್ತೀನಿ. ಇವಾಗ ಈ ಥರ ಇರುತ್ತೆ. ಮುಚ್ಚಿ. ಈಗ ಮುಚ್ತೀನಿ. ಹಾಂ, ಕೊಡಿ, ನಾನೇ ಮುಚ್ತೀನಿ ಅಂತ. ಅವಳೇ ಮುಚ್ಚುತ್ತಲೆ. ಅವಳೇ ಮಾಡಿದ್ಲಲ್ಲ, ಅದಕ್ಕೆ ಅವಳೇ ಮುಚ್ಚುತ್ತಲೆ. ಓಕೆ, ಇವಾಗ ಇದನ್ನ ತೆಗೆದ್ಮೇಲೆ ಸಿಗೋಣ. ವಿಷಲ್ ವಿಶಾಲ್ ಹಾಕು, ಮರ್ತೋಗ್ಬಿಡ್ತೀಯ. ಸರಿ, ಕುಕ್ಕರ್ ತಣ್ಣಗಾದ್ಮೇಲೆ ಸಿಗೋಣ. ಹಾಂ, ಸರಿ ಆಯ್ತು. ಸೊ ಬಿರಿಯಾನಿ ರೆಡಿ ಆಗಿದೆ, ತೆಗಿತಿದ್ದಾರೆ ಅಮ್ಮ ಅವರು. ತುಪ್ಪ ಗಿಪ್ಪ ಏನು ಹಾಕಲ್ವಾ? ಕೊತ್ತಂಬರಿ ಸೊಪ್ಪು ಇವಾಗ ಉದುರಿಸಿ ಲಾಸ್ಟಿಗೆ ನಮ್ಮ ಅಪ್ಪ ತುಪ್ಪ ಕೇಳ್ತವ್ರೆ. ತುಪ್ಪ ಹಾಕಿ ಒಂದು ಸ್ಪೂನು. ತುಪ್ಪ ತುಪ್ಪ ಹಾಕಲ್ಲ. ನಮ್ಮ ಅಮ್ಮ ತುಪ್ಪ ಹಾಕಲ್ಲ. ಹಾಕಲ್ಲ, ಟೇಸ್ಟ್ ಹೋಗುತ್ತೆ. ಒರಿಜಿನಲ್ ಆಗಿ ಹಂಗೆ ಇರಲಿ ಅಂತ ಬಿಡ್ತಿದ್ದಾರೆ. ನೋಡಿ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಮನೆಯಲ್ಲಿ. ಇವಾಗ ಬಂತ ಮೇಡಮ್ ಬಿರಿಯಾನಿ ನಿಮ್ಗೆ ಹೆಂಗೆ ಮಾಡೋದು ಅಂತ ಕಲ್ತಾಯ್ತಾ? ನಾಳೆಯಿಂದ ಇವಳೆ ಮಾಡ್ಕೊಡ್ತಾಳೆ. ನಾನು ರುಬ್ಬಿ ನೀವು ಮಾಡ್ತಿರಲ್ಲ ರುಬ್ಬ. ನಮ್ಮ ಅಪ್ಪಂಗಲ್ಲಿ ಮೊಟ್ಟೆ ಚಿಂತೆ ಆಗಿದೆ, ಅದಕ್ಕೆ ನಮ್ಮ ಅಪ್ಪ ಆ ಕಡೆ ಮೊಟ್ಟೆ ನೋಡ್ತವ್ರೆ. ರುಬ್ ಮಾಡಿದ್ರೆ ಚಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದಾಕೋದ್ಕಿಂತ ನಾವು ರುಬ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ಸ್ಮೆಲ್ ಬರ್ತಿದೆ. ನಾನು ಸ್ಮೆಲ್ಲೆಲ್ಲ ಫೀಲ್ ಮಾಡ್ತೀನಿ. ನೀವು ನೋಡಿ, ನೋಡೋದ್ರಲ್ಲೇ ಹೇಳ್ಬೋದು ಟೇಸ್ಟ್ ಹೇಗಿದೆ ಅಂತ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟಲ್ಲಿ ತಿಳಿಸಿ. ಅಷ್ಟೇ ಮಾಡೋಕ್ಕಾಗದಲ್ವಾ? ಎಲ್ಲರೂ ಮಾಡ್ತಾರೆ, ನಾವು ಸಿಂಪಲ್ ಆಗಿ ಮಾಡಿದೀವಿ. ಇದೇನ್ ಬಿರಿಯಾನಿ ಅಂತ ತಿಳ್ಕೊಬೇಡಿ. ಬಿರಿಯಾನಿ ಅಂತ ತಿಳ್ಕೊಬಾರ್ದ, ಮತ್ತೇನಂತ ತಿಳ್ಕೊಬೇಕು? ಅಲ್ಲ, ಇದೇನ್ ಬಿರಿಯಾನಿ ಮಾಡೋದು ಈಜಿ, ಈ ತರ ಮಾಡ್ತಾರೆ ಅನ್ಕೋಬೇಡಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದೊಂದ್ ತರ ನೀವು ಮಾಡಿರ್ತೀರಾ, ನಮ್ಮ ಮನೆಯಲ್ಲಿ ಈ ತರ ಮಾಡೋದು. ಸರಿ, ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀವಿ. ನೋಡಿ ಈ ತರ ಸರ್ವ್ ಮಾಡ್ಕೊಂಡಿದ್ದಾರೆ. ಕಬಾಬ್ ರೆಸಿಪಿ ನಮ್ಮಮ್ಮ ಕಬಾಬು ಕೂಡ ಚೆನ್ನಾಗಿ ಮಾಡ್ತಾರೆ, ಅದು ಬೇಕು ಅಂದ್ರೆ ಕೇಳಿ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಮಾಡ್ತಾರೆ. ಇಲ್ಲೇ ಟೇಸ್ಟ್ ಮಾಡಿ. ಆಹಾ, ಹೇಗಿದೆ? ಪರ್ಫೆಕ್ಟ್ ಟೇಸ್ಟ್ ಸೂಪರ್. ನಿಜ ಹೇಳ್ಬೇಕು, ಕರೆಕ್ಟಾಗಿ ಪೀಸ್ ಜೊತೆ ತಿಂದ್ಬಿಟ್ಟು ನೋಡಿ. ನೋಡಿ ನೋಡಿ ನೀವು ನೋಡಿ, ಮಿಕ್ಸ್ ಮಾಡಿ. ಹಂಗೆ ಚೆನ್ನಾಗಿದೆ. ನಿಂಗೆ ಚೆನ್ನಾಗೈತಾ? ನಿಮಗೆ ಟೇಸ್ಟ್ ಕೊಡೋಣ? ಒಳ್ಳೆ ಟೇಸ್ಟ್. ತಿನ್ನಿ ತಿನ್ನಿ, ಇರ್ಲಿ ತಿನ್ನಿ, ಡಿಫ್ರೆಂಟ್. ಪರವಾಗಿಲ್ಲ. ನಮ್ಮ ವ್ಯೂವರ್ಸ್ಗೂ ಕೂಡ ತಿಂದ್ಬಿಡಿ. ನಮ್ಮ ವ್ಯೂವರ್ಸ್ ಫ್ಯಾಮಿಲಿನೂ ಕೂಡ ನೀವಂತೂ ಕೊಡಿ, ನಾನು ಕಬಾಬ್ ಒಂದೊಂದು ತಿಂದ್ಬಿಡಿ. ಮಾಡಿ. ಸೊ ಈಸಿಯಾಗಿ ಚಿಕನ್ ಬಿರಿಯಾನಿನ ನಿಮ್ಮ ಮನೆಯಲ್ಲೂ ಮಾಡ್ಕೊಂಡು ತಿನ್ನಿ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಆರ್ಗ್ಯಾನಿಕ್. ಒರಿಜಿನಲ್ ಹಾಂ, ಟೇಸ್ಟಿಂಗ್ ಪೌಡ್ರ್ ಏನೂ ಹಾಕಿಲ್ಲ. ಮನೆ ಮೇಡಲ್ಲೇ ಮಾಡಿದ್ದು. ಮನೆ ಮೇಡು. ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡಿ. ಮಾಡಿದ್ರೇನೆ ನನ್ನ ಮಗನಿಗೆ ಇಷ್ಟ ಆಗೋದು. ಸಿಂಪಲ್ ಆಗಿ ಮಸಾಲೆ ಎಲ್ಲ ಕಮ್ಮಿ ಇರಬೇಕು. ಸರಿ, ನೀವು ಮನೆಯಲ್ಲಿ ಮಾಡ್ಕೊತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್. ಆಮೇಲೆ ಒಂದು ನಿಂಬೆಹಣ್ಣು ಕೈ ಹ್ಞೂ, ನಿಂಬೆಹಣ್ಣು ಕುಯ್ಕಲ್ಲಿ ಇನ್ನೂ ಕಟ್ ಮಾಡಿಲ್ಲ ನಾನು. ಸರಿ ಸರಿ, ಆಯ್ತು ಆಯ್ತು, ಬಾಯ್ ಬಾಯ್. ಹಾಂ, ತೋರ್ಸಕ್ಕೂ ಅದನ್ನ ಇಡ್ಬೇಕು. ಸರಿ ಆಯ್ತು, ಬಾಯ್. ಆಮೇಲೆ ಕಿತ್ತಾಡಿ.